ಕರ್ನಾಟಕದಲ್ಲಿ ಕೋವಿಡ್ ಸೋಂಕಿನ ಹೆಚ್ಚಳದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತಷ್ಟು ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ದೇಶದಲ್ಲಿ ಕೋವಿಡ್ ಸೋಂಕಿನ ಪ್ರಮಾಣ 3000ಕ್ಕೆ ಹೆಚ್ಚಳ ಆಗಿದೆ. ದೇಶದಲ್ಲಿ ಭಯ ಹುಟ್ಟಿಸ್ತಾ ಇದೆ ಕೋವಿಡ್ ಸೋಂಕಿನ ಹೆಚ್ಚಳ. ರಾಜ್ಯ ಸರ್ಕಾರದಿಂದ ಇನ್ನಷ್ಟು ಮುನ್ನೆಚ್ಚರಿಕಾ ಕ್ರಮಗಳು ಜಾರಿಯಾಗಿದೆ. ದೇಶದಲ್ಲಿ ಕೋವಿಡ್ ಸೋಂಕಿನ ಪ್ರಮಾಣ 3000ಕ್ಕೆ ಏರಿಕೆಯಾಗಿದೆ. ಕೇರಳ, ಮಹಾರಾಷ್ಟ್ರ, ದೆಹಲಿ, ಗುಜರಾತ್ನಲ್ಲಿ ಅತ್ಯಧಿಕ ಸೋಂಕಿತರು ಕೂಡ ಪತ್ತೆಯಾಗಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಶಾಲಾ ಕಾಲೇಜುಗಳಿಗೆ ಪ್ರತ್ಯೇಕ ಮಾರ್ಗಸೂಚಿ ಪ್ರಕಟ ಆಗಿದೆ. ಜೊತೆಗೆ ಸಾರ್ವಜನಿಕರಿಗೂ ಕೂಡ ಪ್ರತ್ಯೇಕ ಮಾರ್ಗಸೂಚಿಯನ್ನು ಕರ್ನಾಟಕ ಸರ್ಕಾರ ಹೊರಡಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯದ ಅಂಕಿಅಂಶದ ಪ್ರಕಾರ ಕೇರಳದಲ್ಲಿ 1147 ಕೋವಿಡ್ ಸೋಂಕಿತರು ಪತ್ತೆಯಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ 424 ಕೋವಿಡ್ ಸೋಂಕಿತರು ಪತ್ತೆಯಾಗಿದ್ದಾರೆ. ದೆಹಲಿಯಲ್ಲಿ 294 ಕೋವಿಡ್ ಸೋಂಕಿತರು ಪತ್ತೆಯಾಗಿದ್ದಾರೆ. ಗುಜರಾತ್ನಲ್ಲಿ 223 ಕೋವಿಡ್ ಸೋಂಕಿತರು ಪತ್ತೆಯಾಗಿದ್ದಾರೆ. ತಮಿಳುನಾಡಿನಲ್ಲಿ 148 ಮತ್ತು ಕರ್ನಾಟಕದಲ್ಲಿ 148 ಹಾಗೂ ಪಶ್ಚಿಮ ಬಂಗಾಳದಲ್ಲಿ 116 ಕೋವಿಡ್ ಸೋಂಕಿತರು ಪತ್ತೆ ಆಗಿದ್ದಾರೆ. ಸೊ ಕರ್ನಾಟಕ ಆರೋಗ್ಯ ಇಲಾಖೆ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಪಾಸಿಟಿವಿಟಿ ರೇಟ್ ಏನಿದೆ, ಅಂದರೆ ಓವರಾಲ್ ಟೆಸ್ಟಿಂಗಲ್ಲಿ ಕೋವಿಡ್ ಸೋಂಕಿತರು ಯಾರು ಪತ್ತೆ ಆಗ್ತಿದ್ದಾರೆ ಆ ಪ್ರಮಾಣ 24%ಕ್ಕೆ ಏರಿಕೆ ಆಗಿದೆ. ಕಂಪ್ಯಾರಿಟಿವ್ಲಿ ಈ ಹಿಂದಿನ ಅಂಕಿಅಂಶಗಳನ್ನು ನಾವು ತೆಗೆದು ನೋಡಿದರೆ 24%ಕ್ಕೆ ಏರಿಕೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಮತ್ತಷ್ಟು ಮಾರ್ಗಸೂಚಿಗಳನ್ನು ಕೂಡ ಇವತ್ತು ಪ್ರಕಟ ಮಾಡಿದೆ. ಪ್ರಮುಖವಾಗಿ ಶಾಲೆಗಳಿಗೆ ಪ್ರಮುಖವಾಗಿ ಕೊಟ್ಟಿರುವಂಥ ಮಾರ್ಗಸೂಚಿ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಶೀತ, ಕೆಮ್ಮು, ನೆಗಡಿ, ಜ್ವರದಿಂದ ಬಳಲ್ತಾ ಇರುವಂತಹ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಶಾಲೆ ಮತ್ತು ಕಾಲೇಜಿಗೆ ಕಳುಹಿಸುವಂತಿಲ್ಲ. ಇನ್ ಕೇಸ್ ಕಳುಹಿಸಿದ್ರು ಕೂಡ ಅವರನ್ನು ವಾಪಸ್ ಕಳುಹಿಸಬೇಕು. ಅವರು ಸಂಪೂರ್ಣ ಗುಣಮುಖರಾಗಬೇಕು. ಸಂಪೂರ್ಣ ಗುಣಮುಖರಾದ ಮೇಲೆ ಅವರು ಶಾಲೆಗಳಿಗೆ ಬರಬೇಕು. ಸಂಪೂರ್ಣ ಗುಣಮುಖರಾದ ಬಳಿಕ ಶಾಲೆಗಳಿಗೆ ಬರಬೇಕು ಎನ್ನುವಂತಹ ಸೂಚನೆಯನ್ನು ರಾಜ್ಯ ಸರ್ಕಾರ ಅಧಿಕೃತವಾಗಿ ಇವತ್ತು ಕೊಟ್ಟಿದೆ. ಇದರ ಜೊತೆಗೆ ಆರೋಗ್ಯ ಇಲಾಖೆ ಸಾರ್ವಜನಿಕರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದೆ. ಜಾಗರೂಕರಾಗಿರಿ, ಆತಂಕ ಪಡಬೇಡಿ, ಅಧಿಕೃತ ಮೂಲಗಳ ಪ್ರಕಾರ ಮಾಹಿತಿ ಪಡೆಯಿರಿ, ಪರಿಶೀಲಿಸದ ಆರೋಗ್ಯ ಮಾಹಿತಿಯನ್ನು ಪರಿಗಣಿಸದಿರಿ ಎನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಂದರೆ ಊಹಾಪೋಹಗಳಿಗೆ, ವದಂತಿಗಳಿಗೆ ಅಥವಾ ಯಾರಾದರೂ ಭಯ ಬೀಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಕೇರ್ಫುಲ್ ಆಗಿರಿ, ಭಯ ಬೀಳಬೇಡಿ ಎನ್ನುವಂಥದ್ದು ಸರ್ಕಾರದ ಸಲಹೆ ರಾಜ್ಯದ ಜನರಿಗೆ. ಆರೋಗ್ಯ ಸಿಬ್ಬಂದಿಯೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿ. ಅಗತ್ಯ ಅನುಸರಣೆಗಾಗಿ ವಿದೇಶಗಳಿಂದ ಬರುವಂತಹ ಪ್ರಯಾಣಿಕರ ಬಗ್ಗೆ ಆರೋಗ್ಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿ. ಅಂದರೆ ನಿಮ್ಮ ಗಮನಕ್ಕೆ ಯಾರಾದರೂ ಬಂದರೆ, ಫಾರಿನ್ನಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ದಯವಿಟ್ಟು ಆರೋಗ್ಯ ಅಧಿಕಾರಿಗಳಿಗೆ ಮಾಹಿತಿ ಕೊಡಿ ಎನ್ನುವಂತಹ ಮನವಿಯನ್ನು ರಾಜ್ಯ ಸರ್ಕಾರ ಮಾಡಿದೆ. ಜವಾಬ್ದಾರಿಯುತ ನಡವಳಿಕೆಯನ್ನು ಅಭ್ಯಾಸ ಮಾಡಿಕೊಳ್ಳಿ. ಜನದಟ್ಟಣೆಯ ಸ್ಥಳಗಳಲ್ಲಿ ಮಾಸ್ಕನ್ನು ಧರಿಸಿ, ದೈಹಿಕ ಅಂತರವನ್ನು ಕಾಪಾಡಿಕೊಳ್ಳಿ, ಉತ್ತಮ ನೈರ್ಮಲ್ಯ ಅಭ್ಯಾಸವನ್ನು ಮಾಡಿ. ಸೊ ಮಾಸ್ಕ್ ಧರಿಸಿ ಎನ್ನುವಂಥದ್ದು ಸರ್ಕಾರದ ಸಲಹೆ, ನಾಟ್ ಮ್ಯಾಂಡೇಟರಿ, ಕಡ್ಡಾಯಗೊಳಿಸಿಲ್ಲ. ಆದರೆ ಹಾಕಿಕೊಳ್ಳಿ, ಮಾಸ್ಕನ್ನು ಹಾಕೋಬೇಕು ಅಂತೇಳಿ ಸರ್ಕಾರ ಸಲಹೆಯನ್ನು ಕೊಟ್ಟಿದೆ. ರೋಗ ಲಕ್ಷಣಗಳನ್ನು ಮೊದಲೇ ವರದಿ ಮಾಡಿ. ಅಂದರೆ ಜ್ವರ, ಕೆಮ್ಮು, ಎದೆನೋವು ಅಥವಾ ಉಸಿರಾಟದ ತೊಂದರೆ ಇದ್ದರೆ ತಕ್ಷಣವೇ ವೈದ್ಯರ ಸಲಹೆಯನ್ನು ಪಡೆಯಿರಿ. ತೊಂದರೆ ಅನುಭವಿಸಿದರೆ ತಕ್ಷಣ ವೈದ್ಯಕೀಯ ಸಲಹೆಯನ್ನು ಪಡೆಯಬೇಕು. ಬೆಂಬಲ ಪರೀಕ್ಷೆ ಮತ್ತು ಕಣ್ಗಾವಲು, ರ್ಯಾಂಡಮ್ ಮಾದರಿಗಳ ಪರೀಕ್ಷೆಗೆ ಸಹಕರಿಸಿ. ಸಮುದಾಯ ಮೇಲ್ವಿಚಾರಣೆ ಪೋರ್ಟಲ್ನ ಸಮುದಾಯ ಮೇಲ್ವಿಚಾರಣಾ ಉಪಕರಣದ ಮುಖಾಂತರ ಕೋವಿಡ್-19 ತರಹದ ರೋಗ ಲಕ್ಷಣಗಳಲ್ಲಿ ಅಸಾಮಾನ್ಯ ಹೆಚ್ಚಳವನ್ನು ವರದಿ ಮಾಡಿ. ವಿದ್ಯಾರ್ಥಿಗಳನ್ನು ಮೇಲ್ವಿಚಾರಣೆ ಮಾಡಬೇಕು. ಸಾಧ್ಯವಾದಷ್ಟು ಅನಾರೋಗ್ಯ ಪೀಡಿತ ಮಕ್ಕಳನ್ನು ಮನೆಯಲ್ಲೇ ಇರಿಸಿ ಅವರನ್ನು ಶಾಲೆಗೆ, ಕಾಲೇಜಿಗೆ ಕಳುಹಿಸಲಿಕ್ಕೆ ಹೋಗಬೇಡಿ ಎನ್ನುವಂತಹ ಸಲಹೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಆರೋಗ್ಯ ಸಲಹೆಗೆ ಸಹಾಯವಾಣಿ 1800 ಹೀಗೆ ಈ ನಂಬರಿಗೆ ಕರೆ ಮಾಡಿ ಎನ್ನುವಂತಹ ಸಲಹೆಯನ್ನು ಕೂಡ ಸರ್ಕಾರ ಕೊಟ್ಟಿದೆ. ಸೊ ಸರ್ಕಾರ ಅಡ್ವೈಸರಿಯನ್ನು ಇಶ್ಯೂ ಮಾಡಿದೆ. ನಾಟ್ ಮ್ಯಾಂಡೇಟರಿ, ಕಡ್ಡಾಯ ಕ್ರಮಗಳೇನಲ್ಲ, ಆದರೆ ಅಡ್ವೈಸರಿಗಳು, ಸಲಹೆಗಳು. ಮಕ್ಕಳನ್ನು ಶಾಲೆ ಕಳುಹಿಸಬೇಡಿ ಇನ್ ಕೇಸ್ ರೋಗ ಲಕ್ಷಣಗಳಿದ್ದಂಥ ಸಂದರ್ಭದಲ್ಲಿ, ಅಥವಾ ಕೋವಿಡ್ ಸೋಂಕಿಗೆ ಸಂಬಂಧಪಟ್ಟಂತಹ ರೋಗ ಲಕ್ಷಣಗಳಲ್ಲಿ ಅದು ತೀವ್ರ ಸ್ವರೂಪ ಕಾಣಿಸಿಕೊಂಡ್ರೆ ತಕ್ಷಣ ರಿಪೋರ್ಟ್ ಮಾಡಿ ಎನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ರ್ಯಾಂಡಮ್ ಟೆಸ್ಟ್ ಏನಾಗುತ್ತೆ,
ಆ ರ್ಯಾಂಡಮ್ ಟೆಸ್ಟ್ಗೆ ದಯವಿಟ್ಟು ಸಹಕರಿಸಿ ಎನ್ನುವಂತಹ ಮನವಿಯನ್ನು ಕೂಡ ರಾಜ್ಯ ಸರ್ಕಾರ ಇವತ್ತು ಮಾಡಿದೆ. ಡೋಂಟ್ ಪ್ಯಾನಿಕ್, ಆತಂಕಕ್ಕೆ ಒಳಗಾಗೋದು ಬೇಡ, ಭಯ ಬೀಳುವಂಥದ್ದು ಬೇಡ, ಆತಂಕ ಪಡುವಂಥ ಅಗತ್ಯನೂ ಇಲ್ಲ, ಭಯ ಪಡುವಂಥ ಅಗತ್ಯನೂ ಇಲ್ಲ. ಆಲ್ರೆಡಿ ಆರೋಗ್ಯ ಸಚಿವರು ಹೇಳಿದ್ದಾರೆ, ಕೋವಿಡ್ ಏನೀಗ ಸೋಂಕಿತರಲ್ಲಿ ಪತ್ತೆ ಆಗ್ತಿದೆ ಅದು ಅಪಾಯಕಾರಿ ಏನೂ ಅಲ್ಲ ಅಂಥೇಳಿ. ಅಂದರೆ ಅತ್ಯಂತ ದೊಡ್ಡ ದುಷ್ಪರಿಣಾಮವನ್ನು ಬೀರುವಂತಹ ತಳಿ ಏನೂ ಅಲ್ಲ. ಹಾಗಾಗಿ ಭಯ ಬೀಳುವಂಥ ಅಗತ್ಯ ಏನಿಲ್ಲ. ಡೋಂಟ್ ಗೆಟ್ ಪ್ಯಾನಿಕ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.